ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಮಹಾನ್ ಮತ್ತು ಜಾನಕಿ ಮದುವೆಯಾಗಿ ಆಗಲೇ ತಿಂಗಳುಗಳೇ ಕಳೆದು ಹೋಗಿತ್ತು. ಜಾನಕಿ ಮನೆ ಕೆಲಸದ ಜೊತೆಗೆ ಬೇಸರವನ್ನು ಕಳೆಯಲು ನಗ್ಮಾ ಅವರಿಗೂ ಅಡಿಗೆ ಮನೆಯಲ್ಲಿ ಸಹಾಯ ಮಾಡುತ್ತಿದ್ದಳು. ಅಡಿಗೆ ಮನೆಯಲ್ಲಿ ನಗ್ಮಾ ಅವರು, ನೀವಿಬ್ಬರು ಹೇಗೆ ಭೇಟಿಯಾದ್ರಿ, ಹೇಗೆ ಪ್ರೀತಿ ಮಾಡಿದ್ರಿ, ಯಾರು ಮೊದಲು ಪ್ರೀತಿಯನ್ನು ಹೇಳಿದ್ದು ಎಂದೆಲ್ಲ ಪ್ರಶ್ನೆಗಳನ್ನು ಕೇಳುವಾಗ ಅವರಿಗೆ ಏನು ಹೇಳ್ಬೇಕು ಎಂದು ತೋಚದೆ ಏನೋ ಹೇಳಿ ಅವರಿಂದ ತಪ್ಪಿಸಿಕೊಳ್ಳುತ್ತಿದ್ದಳು. ಮಹಾನ್ ಅಬ್ದುಲ್ ಅವರನ್ನು ಎಷ್ಟೇ ಮಾತನಾಡಿಸಲು ಪ್ರಯತ್ನ ಪಟ್ಟರೂ ಅವರು ಮಾತ್ರ ಮಾತನಾಡುತ್ತಿರಲಿಲ್ಲ. ಆತಿಶ್ನ ದುರ್ಬುದ್ಧಿ ಮಾತ್ರ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಜಾನಕಿ ಎಲ್ಲಿ ಕೆಲಸ ಮಾಡುತ್ತಿದ್ದರೂ ಅಲ್ಲಿಗೆ ಹೋಗಿ ನಿಂತು ಅವಳನ್ನೇ ತಿನ್ನುವ ಹಾಗೆ ನೋಡುತ್ತಿದ್ದನು. ಅವನ ಕೆಟ್ಟ ದೃಷ್ಟಿ ತಿಳಿದಿದ್ದರೂ ಸಹ ಯಾರಿಗೂ ಹೇಳಲಾಗದಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಳು ಜಾನಕಿ. ಹಾಗೆ ಹೇಳಿದರೂ ಯಾರೂ ನನ್ನ ಮಾತನ್ನು ನಂಬುವುದಿಲ್ಲ ಎನ್ನುವ ಯೋಚನೆ ಅವಳದು. ದಾನಿಯಾ ಕೂಡ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಎಂಬಿಬಿಎಸ್ ಓದಲು ಸೇರಿಕೊಂಡಿದ್ದಳು. ಫಾತಿಮಾ ಅವರು ಮಾತ್ರ ಜಾನಕಿಯನ್ನು ಹೇಗಾದರೂ ಮಾಡಿ ಮನೆಯಿಂದ ಆಚೆ ಕಳಿಸಬೇಕು ಎಂದು ಶತಪ್ರಯತ್ನ ಮಾಡುತ್ತಲೇ ಇದ್ದರು. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ಯೋಚನೆಗಳೆಲ್ಲ ತಲೆ ಕೆಳಗಾಗುತ್ತಿದ್ದವು. ಇತ್ತ ಮಗಳನ್ನು ನೋಡಬೇಕು ಎಂದು ದಿನೇ ದಿನೇ ಹಂಬಲಿಸುತ್ತಿದ್ದರು ಸುಪ್ರಭಾ ಅವರು. ಆ ವಿಚಾರವನ್ನು ಸಾವಿತ್ರಿ ಅವರಿಗೆ ಹೇಳಿದ್ದರು. ಅತ್ತಿಗೆ, ಎಲ್ಲ ಸರಿಯಾಗಿದ್ದಿದ್ದರೆ ಜಾನಕಿಯನ್ನು ಮನೆಗೆ ಕರೆದುಕೊಂಡು ಬಂದು ಅವಳ ತಾಳಿ ಶಾಸ್ತ್ರವನ್ನು ಮನೆಯಲ್ಲಿಯೇ ಮಾಡಿಸಬಹುದಿತ್ತು. ಆದ್ರೆ ಅದಕ್ಕೆ ನಿಮ್ಮ ಗಂಡ ಎಂದಿಗೂ ಒಪ್ಪುವುದಿಲ್ಲ. ನಾಳೆ ನಿಮ್ಮನ್ನು ನಾನೇ ಅವರ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದರು. ಸಾವಿತ್ರಿಯವರು ಹೇಳಿದಂತೆ ಅಂದು ಭಾನುವಾರವಾಗಿದ್ದರಿಂದ ನಯನ ಮತ್ತು ಸುಪ್ರಭಾ ಅವರ ಜೊತೆ ರೆಹಮಾನ್ ಮನೆಗೆ ಬಂದಿದ್ದರು. ಮೂವರು ಒಳ ಬರುವುದನ್ನು ನೋಡಿದರೂ ನೋಡದ ಹಾಗೆ ಸೋಫಾ ಮೇಲೆ ಕುಳಿತಿದ್ದವರು ಅಲ್ಲಿಂದ ಎದ್ದು ಹೋಗಿದ್ದರು ಫಾತಿಮಾ ಅವರು. ಅದನ್ನು ನೋಡಿದ ನಗ್ಮಾ ಅವರು ಅವರೇ ಮುಂದೆ ಹೋಗಿ ಮೂವರನ್ನು ಖುಷಿಯಿಂದ ಮಾತನಾಡಿಸಿ ಆದರದಿಂದ ಬರಮಾಡಿಕೊಂಡಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರೆಹಮಾನ್ ಸುಪ್ರಭಾ ಅವರನ್ನು ತುಂಬಾ ಆತ್ಮೀಯತೆಯಿಂದ ಮಾತನಾಡಿಸಿದನು. ಜಾನಕಿ ಕೋಣೆಯಲ್ಲಿರುವುದನ್ನು ಗಮನಿಸಿದವನು, ನಿನಗೆ ಸರ್ಪ್ರೈಸ್ ಇದೆ, ಬೇಗ ಕೆಳಗೆ ಬಾ ಎಂದು ಒಂದು ಸಂದೇಶ ಕಳುಹಿಸಿದನು. ಮೆಸೇಜ್ ನೋಡಿದವಳು ಏನು ಸರ್ಪ್ರೈಸ್ ಎಂದುಕೊಳ್ಳುತ್ತಲೇ ಕೋಣೆಯಿಂದ ಹೊರಗೆ ಬಂದರೆ ಸೋಫಾ ಮೇಲೆ ಕುಳಿತಿದ್ದ ನಯನ ಸಾವಿತ್ರಿ ಮತ್ತು ಸುಪ್ರಭಾ ಅವರನ್ನು ನೋಡಿ ಖುಷಿಯಲ್ಲಿ ಕಣ್ಣುಗಳನ್ನು ಅರಳಿಸಿದವಳು, ಅಮ್ಮ ಎನ್ನುತ್ತಲೇ ಅಲ್ಲಿಂದಲೇ ಓಡಿ ಬಂದು ಅವರ ತೋಳ ತೆಕ್ಕೆಯಲ್ಲಿ ಬಿದ್ದು ಇಷ್ಟು ದಿನ ಒಟ್ಟುಗೂಡಿಸಿದ್ದ ಕಣ್ಣೀರೆಲ್ಲವನ್ನು ಒಂದೇ ಸಮ ಹರಿಸುತ್ತಿದ್ದಳು. ಸಾವಿತ್ರಿಯವರು ಸಮಾಧಾನ ಮಾಡಿದರೂ ಸಹ ಸಮಾಧಾನವಾಗದೆ ಒಂದೇ ಸಮ ಅಳುತ್ತಲೇ ಇದ್ದಳು. ಅಲ್ಲಿಗೆ ಅಬ್ದುಲ್ ಅವರು ಬಂದಿದ್ದರು. ನೋಡಿದವನು ಅಳುತ್ತಿದ್ದವಳ ಬಳಿಗೆ ಹೋಗಿ, ಜಾನಕಿ ಡ್ಯಾಡ್ ಎಂದನು. ನಯನ ಕೂಡ ಅವಳ ಬಳಿ ಹೋಗಿ, ಜಾನಕಿ ಇದೇನು ಪುಟ್ಟ ಮಕ್ಕಳ ಹಾಗೆ ಇಷ್ಟೊಂದು ಅಳುತ್ತಿದೆಯಲ್ಲ, ನೋಡಿದವರು ಏನೆಂದು ತಿಳಿದುಕೊಳ್ಳುತ್ತಾರೆ, ಕಣ್ಣೀರು ಒರೆಸಿಕೊ ಎಂದು ಅವಳ ಕಿವಿಯ ಬಳಿ ಬಾಗಿ ಹೇಳಿದಳು. ಇಬ್ಬರ ಮಾತು ಕೇಳಿದವಳು ತಾಯಿಯಿಂದ ದೂರ ಸರಿದು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅವರ ಪಕ್ಕ ನಿಂತಳು. ನಮಸ್ತೆ. ಈಗಾಗಲೇ ಜಾನಕಿಯನ್ನು ತವರಿಗೆ ಕರೆದುಕೊಂಡು ಹೋಗಿ ತಾಳಿ ಶಾಸ್ತ್ರವನ್ನು ಮಾಡಬೇಕಿತ್ತು. ಆದ್ರೆ ಈಗಿರುವ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ತಾಳಿ ಶಾಸ್ತ್ರವನ್ನು ಮಾಡಿ ಹೋಗಲು ಬಂದಿದ್ದೇವೆ ಎಂದು ಸಾವಿತ್ರಿಯವರೇ ಅಬ್ದುಲ್ ಅವರ ಕಡೆ ಹೇಳಿದರು. ನಗ್ಮಾ, ಅವರಿಗೆ ಶಾಸ್ತ್ರಕ್ಕೆ ಏನು ವ್ಯವಸ್ಥೆ ಬೇಕು ಎಲ್ಲವನ್ನು ಮಾಡಿಕೊಡು, ಹಾಗೆ ಅವರಿಗೆ ಊಟದ ವ್ಯವಸ್ಥೆ ಮಾಡು ಎಂದವರು ಅಲ್ಲಿ ನಿಲ್ಲದೆ ಹೊರಡುತ್ತಿದ್ದಾಗ, ಎಲ್ಲರೂ ಹೀಗೆ ಹೊರಟರೆ ಹೇಗೆ, ಈ ಶಾಸ್ತ್ರ ಹಿರಿಯರ ಸಮ್ಮುಖದಲ್ಲಿ ಆಗ್ಬೇಕು ಎಂದು ಸಾವಿತ್ರಿ ಅವರ ಧ್ವನಿ ಕೇಳಿ ಹಾಗೆ ನಿಂತರು ಅಬ್ದುಲ್ ಅವರು. ಮಗನ ಮೇಲೆ ಎಷ್ಟೇ ಮನಸ್ತಾಪವಿದ್ದರೂ ಕೋಪವಿದ್ದರೂ ಅದನ್ನು ಬೇರೆಯವರ ಬಳಿ ತೋರಲಾರರು. ಅಲ್ಲದೆ ಮನೆಗೆ ಬಂದ ಅತಿಥಿಗಳ ಬಳಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಅವರು ತುಂಬಾ ಚೆನ್ನಾಗಿ ಅರಿತಿದ್ದಾರೆ. ಆ ಮನೆಯಲ್ಲಿ ದೇವರ ಮನೆ ಇಲ್ಲದಿದ್ದರೆ ದೇವರ ಮುಂದೆ ಇದ್ದಿದ್ದರೆ ದೇವರ ಮುಂದೆ ನಿಲ್ಲಿಸಿ ಈ ಶಾಸ್ತ್ರವನ್ನು ಮಾಡುತ್ತಿದ್ದರು. ಆದ್ರೆ ದೇವರ ಮನೆ ಇಲ್ಲದಿದ್ದರಿಂದ ಅಲ್ಲಿಯೇ ನಿಲ್ಲಿಸಿ ಸುಪ್ರಭಾ ಅವರ ಬಳಿಯಿದ್ದ ಅರಿಶಿನದ ಕೊಂಬು ಕಟ್ಟಿದ ದಾರವನ್ನು ತೆಗೆದುಕೊಂಡವರು, ರೆಹಮಾನ್ ಇದನ್ನು ಜಾನಕಿಯ ಕುತ್ತಿಗೆಗೆ ಕಟ್ಟಿ ಅವಳ ಕುತ್ತಿಗೆಯಲ್ಲಿರುವ ತಾಳಿಯನ್ನು ತೆಗೆದುಕೊಡು, ಅದಕ್ಕೆ ಚಿನ್ನದ ಸರವನ್ನು ಹಾಕಿಸಿ ನಂತರ ಅವಳ ಕೊರಳಿಗೆ ಹಾಕಿಕೊಳ್ಳಲಿ ಎಂದರು. ಮೊದಲ ಬಾರಿಗೆ ಯಾವುದೋ ಕಾರಣಕ್ಕೆ ಧೈರ್ಯದಲ್ಲಿ ಅವಳ ಕುತ್ತಿಗೆಗೆ 3 ಗಂಟು ಹಾಕಿದ್ದವನಿಗೆ ಈಗ ಮನೆಯವರ ಸಮ್ಮುಖದಲ್ಲಿ ಅವಳ ಕುತ್ತಿಗೆಗೆ 3 ಗಂಟು ಹಾಕಲು ಅವನ ಮನಸ್ಸು ಹಿಂದೇಟು ಹಾಕುತ್ತಿತ್ತು. ಅಂದು ಜಾನಕಿಗೂ ಸಹ ಗೊತ್ತಿಲ್ಲದೆ 3 ಗಂಟು ಹಾಕಿದ್ದನು. ಇಂದು ಪುನಃ ರೆಹಮಾನ್ ತಾಳಿ ಕಟ್ಟಬೇಕು ಎಂದು ಕೇಳಿದವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಗಿತ್ತು. ಇಷ್ಟು ದಿನ ಅವನ ಮೇಲೆ ಇರದ ಭಾವನೆಗಳು ಈಗ ಚಿಗುರೊಡೆಯಲು ಶುರುವಾಗಿತ್ತು.
ಇಬ್ಬರನ್ನು ಅಕ್ಕಪಕ್ಕ ನಿಲ್ಲಿಸಿ ಮಹಾನನ ಕೈಗೆ ತಾಳಿ ನೀಡುತ್ತಿದ್ದ ಹಾಗೆ ಅವನ ಕೈಗಳು ನಡುಗಲು ಶುರುವಾದವು. ಎಷ್ಟು ಧೈರ್ಯ ಇದ್ರೆ ನನ್ನ ಮನೆಗೆ ಬಂದು ನನ್ನ ಮಗನ ಕೈಯಿಂದ ಇನ್ನೊಮ್ಮೆ ತಾಳಿ ಕಟ್ಟಿಸುತ್ತಿದ್ದಾರೆ. ಇನ್ನು ಏನೇನು ನೋಡ್ಬೇಕು ನಾನು. ಈಗ ನಾನು ಮಾತನಾಡುವ ಹಾಗೂ ಇಲ್ಲ, ಬಿಡುವ ಹಾಗೂ ಇಲ್ಲ, ಹಾಗಿದೆ ನನ್ನ ಪರಿಸ್ಥಿತಿ ಎಂದು ಕೋಪದಲ್ಲಿ ಕುದಿಯುತ್ತಿದ್ದರು ಫಾತಿಮಾ. ರೆಹಮಾನ್, ಅವತ್ತು ಎಲ್ಲಿಂದಲೋ ಬಂದು ಅಷ್ಟು ಧೈರ್ಯವಾಗಿ ತಾಳಿ ಕಟ್ಟಿದವನು ಇವತ್ತು ಯಾಕೆ ನಿನ್ನ ಕೈ ನಡುಗುತ್ತಿದೆ? ಅವಳಿಗೆ ತಾಳಿ ಕಟ್ಟು, ಇವತ್ತು ದಿನ ಚೆನ್ನಾಗಿದೆ ಎಂದೇ ನಾವು ಬಂದಿರುವುದು ಎಂದು ಮತ್ತೊಮ್ಮೆ ಹೇಳಿದರು ಸಾವಿತ್ರಿ. ಆವತ್ತು ಬಂಡ ಧೈರ್ಯದಲ್ಲಿ ಹೋಗಿ ತಾಳಿ ಕಟ್ಟಿದವನಿಗೆ ಇಂದು ತಂದೆಯ ಎದುರು ತಾಳಿ ಕಟ್ಟಲು ಕಷ್ಟವಾಗುತ್ತಿತ್ತು. ತಾಳಿಯನ್ನು ಕೈಯಲ್ಲಿ ಹಿಡಿದವನು ತಂದೆ ತಾಯಿಯ ಮುಖ ನೋಡಿದರೆ ಫಾತಿಮಾ ಮುಖ ಕೋಪದಲ್ಲಿ ಕುದಿಯುತ್ತಿದ್ದರೆ ತಂದೆ ಮಾತ್ರ ಅದೇ ಶಾಂತ ಸ್ವರೂಪ ಮುಖ ಹೊತ್ತು ನಿಂತಿದ್ದರು. ಮಹಾನ್, ತಾಳಿ ಕಟ್ಟು ಎಂಬ ನಗ್ಮಾ ಅವರ ಸನ್ನೆಯನ್ನು ನೋಡಿದವನು ಕಣ್ಣು ಮುಚ್ಚಿ ದೀರ್ಘ ಉಸಿರನ್ನು ಎಳೆದುಕೊಂಡು ಕಣ್ಣು ಬಿಟ್ಟುವನು ತನ್ನನ್ನೇ ಕಣ್ಣು ಮಿಡಿಸದೆ ನೋಡುತ್ತಿದ್ದ ಜಾನಕಿಯ ಕಣ್ಣುಗಳನ್ನೇ ನೋಡಿಕೊಂಡು ಮತ್ತೊಮ್ಮೆ ಅವಳ ಕುತ್ತಿಗೆಗೆ ಅರಿಶಿನದ ದಾರವನ್ನು ಕಟ್ಟಿದನು. ನಂತರ ಸುಪ್ರಭಾ ಅವರೇ ತಂದಿದ್ದ ಅರಿಶಿನ ಕುಂಕುಮವನ್ನು ಮಹಾನನ ಎದುರಿಗೆ ಹಿಡಿದು ಅವಳ ಹಣೆಗೆ ಹಚ್ಚು ಎಂದು ಹೇಳಿದ್ದರು. ಮೊದಲ ಬಾರಿಗೆ ಜಾನಕಿಯ ಹಣೆಗೆ ಕುಂಕುಮ ಇಟ್ಟಿದ್ದನು. ಆದ್ರೆ ಅದರಲ್ಲಿ ವಿಶೇಷ ಏನೆಂದರೆ ಜಾನಕಿ ಪ್ರತಿದಿನ ಬೊಟ್ಟಿನ ಮೇಲ್ಭಾಗದಲ್ಲಿ ಕುಂಕುಮ ಇಡುವ ಜಾಗಕ್ಕೆ ಇಂದು ಮಹಾನ್ ಕೂಡ ಕುಂಕುಮ ಇಟ್ಟಿದ್ದನು. ರೆಹಮಾನ್, ಇಬ್ಬರು ಹೋಗಿ ನಿಮ್ಮ ಮನೆಯ ದೊಡ್ಡವರ ಬಳಿ ಆಶೀರ್ವಾದ ಪಡೆದುಕೊಳ್ಳಿ ಎಂದು ಸಾವಿತ್ರಿಯವರು ಜೋರಾಗಿ ಹೇಳಿದರು. ಭಯ ಮತ್ತು ಅಂಜಿಕೆಯಲ್ಲಿಯೇ ಅಬ್ದುಲ್ ಅವರು ನಿಂತಿದ್ದ ಕಡೆಗೆ ಇಬ್ಬರು ಹೆಜ್ಜೆ ಬೆಳೆಸಿದರು. ಮೊದಲು ಜಾನಕಿ ಬಾಗಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದಳು. ಆದ್ರೆ ಅಬ್ದುಲ್ ಅವರು ಆಶೀರ್ವಾದ ಮಾಡದೆ ಹಾಗೆ ಸುಮ್ಮನೆ ನಿಂತಿದ್ದರು. ಮಹಾನ್ ಕಾಲು ಮುಟ್ಟುತ್ತಿದ್ದ ಹಾಗೆ ಇಷ್ಟು ದಿನ ಕಲ್ಲಾಗಿದ್ದ ಪಿತೃವಾತ್ಸಲ್ಯ ಇಂದೇಕೋ ಹೊರಬರಲು ತವಕಿಸಿದಂತಿತ್ತು. ಆದ್ರೆ ಅಷ್ಟು ಸುಲಭವಾಗಿ ಅದನ್ನು ತೋರಲಾರರು. ಮತ್ತೊಮ್ಮೆ ಎಲ್ಲವನ್ನು ನೆನೆದವರ ಹೃದಯ ಕಲ್ಲಾಗಿತ್ತು. ನಂತರ ಫಾತಿಮಾ ಅವರ ಬಳಿಗೆ ಬಂದು ಕಾಲು ಮುಟ್ಟಲು ಬಾಗಿದ ತಕ್ಷಣ ಹಿಂದೆ ಸರಿದು ಕೋಪದಲ್ಲಿಯೇ ಅಲ್ಲಿಂದ ಸರಿದು ಹೋಗಿದ್ದರು. ಅಲ್ಲಿಯೇ ನಿಂತಿದ್ದ ರಫೀಕ್ ಅವರ ಬಳಿಗೆ ಬಂದು ಇಬ್ಬರು ಆಶೀರ್ವಾದ ತೆಗೆದುಕೊಂಡರು. ಇಷ್ಟು ದಿನ ಮನಹನನ ಮೇಲಿದ್ದ ಬೇಸರ ದೂರವಾಗಿ ನಗುಮುಖದಲ್ಲಿ ಆಶೀರ್ವಾದ ಮಾಡಿದರು ರಫೀಕ್. ಅದಕ್ಕೆ ಕಾರಣ ಮಹಾನ್ ಇಂದು ಕಣ್ಣೆದುರಿಗೆ ತಾಳಿ ಕಟ್ಟಿದ ಸನ್ನಿವೇಶ ಇರಬಹುದೇನು. ಇನ್ನು ನಗ್ಮಾ ಅವರಿಗೆ ತುಂಬಾ ಖುಷಿಯಾಗಿ ಅದೇ ಖುಷಿಯಿಂದ ಇಬ್ಬರನ್ನು ಹರೆಸಿದರು. ರೆಹಮಾನ್, ಇದು ಜಾನಕಿಯ ಮಾಂಗಲ್ಯ ಸರ. ನನ್ನ ಗಂಡನಿಗೆ ತಿಳಿಯದ ಹಾಗೆ ನಾನು ತೆಗೆದುಕೊಂಡು ಬಂದಿರುವುದು. ಅವಳ ಕೊರಳಲ್ಲಿರುವ ಮಾಂಗಲ್ಯವನ್ನು ಇದಕ್ಕೆ ಹಾಕಿಸಿ ಕೊಡ್ತೀಯ? ಇದನ್ನೆಲ್ಲ ನಾನೇ ನಿಂತು ಮಾಡಿಸಬೇಕಿತ್ತು. ಆದ್ರೆ ಈಗ ನನ್ನ ಪರಿಸ್ಥಿತಿ ಹಾಗಿಲ್ಲ. ಅದಕ್ಕಾಗಿ ಈ ಜವಾಬ್ದಾರಿಯನ್ನು ನಿನಗೆ ಕೊಡುತ್ತಿದ್ದೇನೆ ಎಂದು ಸುಪ್ರಭಾ ಹೇಳುತ್ತಿದ್ದ ಹಾಗೆ ಅವರಿಂದ ಸರ ಪಡೆದವನು, ನೀವೇನು ಯೋಚಿಸಬೇಡಿ, ನಾನು ರೆಡಿ ಮಾಡಿಸಿ ಕೊಡ್ತೀನಿ ಎಂದನು. ನಾಯನಾಳಿಗೆ ಕಣ್ಣಿನಲ್ಲಿಯೇ ಇವರನ್ನು ನಮ್ಮ ಕೋಣೆಗೆ ಕರೆದುಕೊಂಡು ಹೋಗು ಎಂದು ಸನ್ನೆ ಮಾಡಿದನು ರೆಹಮಾನ್. ಅವನ ಸನ್ನೆಯನ್ನು ಅರ್ಥ ಮಾಡಿಕೊಂಡವಳು, ಅಮ್ಮ, ಅತ್ತೆ ಬನ್ನಿ, ಜಾನಕಿಯ ಕೋಣೆ ತೋರಿಸುತ್ತೇನೆ ಎಂದು ಅವಳೇ ಮೊದಲಾಗಿ ಇಬ್ಬರನ್ನು ಕೋಣೆಗೆ ಕರೆದುಕೊಂಡು ಹೋಗಿದ್ದಳು. ನೋಡಿದ್ಯಾ ಮಾಮ್, ನಮ್ಮ ಧರ್ಮವನ್ನೇ ಕಾಲ ಕಸ ಮಾಡಿ ನಮ್ಮ ಆಚಾರ ವಿಚಾರವನ್ನು ತಡೆ ಹಿಡಿದು ಅವರ ಇಷ್ಟದ ಪ್ರಕಾರ, ಅವರ ಧರ್ಮದ ಪ್ರಕಾರ, ಅವರ ಸಂಸ್ಕಾರ ಸಂಪ್ರದಾಯದ ಪ್ರಕಾರ ಎಲ್ಲವೂ ಈ ಮನೆಯಲ್ಲಿ ನಡೆಯುತ್ತಿದೆ. ನಮ್ಮ ಮನೆಗೆ ಸೇರಿಕೊಂಡು ಈ ಮನೆಯಲ್ಲಿ ಅಣ್ಣನನ್ನು ಬದಲಾಯಿಸಿರುವಂತೆ ಮನೆಯವರನ್ನೆಲ್ಲ ಖಂಡಿತ ಬದಲಾಯಿಸಿ ಈ ಮನೆಯಲ್ಲಿ ಮುಂದೊಂದು ದಿನ ರಾಣಿಯಾಗಿ ಮೆರೆಯುತ್ತಾಳೆ, ನೋಡುತ್ತಿರು. ಈಗಾಗಲೇ ಅಣ್ಣನನ್ನು ತನ್ನ ತಾಳ ತಕ್ಕಂತೆ ಕುಣಿಸುತ್ತಿದ್ದಾಳೆ. ನಾನೇನೋ ಇವತ್ತಲ್ಲ ನಾಳೆ ಮದುವೆಯಾಗಿ ಹೋಗ್ತೀನಿ. ಈ ಮನೆಯಲ್ಲಿ ಕೊನೆಯ ತನಕ ಇರುವ ನಿನಗೆ ಯಾವುದೇ ಬೆಲೆ ಇಲ್ಲದ ಹಾಗೆ ಮಾಡುತ್ತಾರೆ. ನೀನು ಈಗಲೇ ಎಚ್ಚೆತ್ತುಕೊಳ್ಳಬೇಕು ಮಾಮ್ ಎಂದು ಹೇಳುತ್ತಾ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಿದ್ದಳು ದಾನಿಯ. ಮೊದಲೇ ಕೋಪದಲ್ಲಿ ಕುದಿಯುತ್ತಿದ್ದ ಫಾತಿಮಾ ಅವರಿಗೆ ಮಗಳ ಮಾತು ಕೇಳಿ ಜಾನಕಿಯ ಮೇಲೆ ಇನ್ನೂ ಕೋಪಗೊಂಡಿದ್ದರು. ನಾನು ಏನ್ ಮಾಡ್ಲಿ ದಾನಿಯಾ, ನಿನ್ನ ಡ್ಯಾಡಿಗೆ ಎಷ್ಟು ಹೇಳಿದ್ರು ನಾನು ಮಾತನಾಡದೆ ಸುಮ್ಮನಿರುತ್ತಾರೆ. ಹಾಗಿದ್ದಾಗ ಈ ಮನೆಯಲ್ಲಿ ನನ್ನ ಮಾತನ್ನು ಯಾರು ಕೇಳುತ್ತಾರೆ? ಯಾಕೆ ಕೇಳಲ್ಲ ಮಾಮ್? ನಿನ್ನ ಮಕ್ಕಳಾದ ನಾನು ಆತಿಶಣ ಇನ್ನೂ ಇದ್ದೀವಿ. ಈಗ ಹೇಗೆ ಅವಳು ನಿನ್ನ ಮಾತಿಗೊಪ್ಪಿ ಕೆಲಸ ಮಾಡುತ್ತಿದ್ದಾಳೋ ಹಾಗೆ ಇನ್ನೊಂದು ಮಾತನ್ನು ಅವಳ ಎದುರಿಗೆ ಹೇಳು. ಆಗ ನೋಡು, ಈ ಮನೆಯಲ್ಲಿ ಎಲ್ಲವೂ ಸರಿಯಾಗುತ್ತದೆ ಎಂದು ಒಂದು ಕೆಟ್ಟ ಯೋಚನೆಯನ್ನು ಆ ತಾಯಿಯ ತಲೆ ತುಂಬಿದಳು. ದಾನಿಯಾ, ಅವಳು ಈ ಮಾತನ್ನು ಖಂಡಿತ ಒಪ್ಪುತ್ತಾಳಾ? ಗೊತ್ತಿಲ್ಲ ಮಾಮ್. ಒಪ್ಪಿದ್ರೆ ಈ ಮನೆಯಲ್ಲಿ ಜಾಗ, ಇಲ್ಲದಿದ್ದರೆ ಇಲ್ಲಿ ಜಾಗ ಇಲ್ಲ ಎಂದು ಹೇಳು. ಆಗ ಅವಳಿಗೆ ಒಪ್ಪದೆ ಬೇರೆ ವಿಧಿ ಇರುವುದಿಲ್ಲ ಎಂದು ಹೇಳಿ ತುಟಿ ಕೊಂಕಿಸಿ ನಕ್ಕವಳು, ನನ್ನ ಅಣ್ಣ ನನ್ನ ಮೇಲೆ ಕೈ ಮಾಡುವ ಹಾಗೆ ಮಾಡಿದ್ಯಲ್ಲ, ಇನ್ನು ಮುಂದೆ ಈ ಮನೆಯಲ್ಲಿ ಅದು ಹೇಗೆ ನೀನು ನೆಮ್ಮದಿಯಾಗಿರ್ತೀಯ ಎಂದು ನಾನು ನೋಡುತ್ತೇನೆ ಎಂದು ಮನದಲ್ಲಿಯೇ ನುಡಿದುಕೊಂಡಿದ್ದಳು.
ದಾನಿಯಾಳ ಯೋಚನೆ ಸಫಲವಾಗುವುದಾ ಗೊತ್ತಿಲ್ಲ. ಅಮ್ಮ, ನಾನು ಇಲ್ಲಿರುವುದಿಲ್ಲ. ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ನಿನ್ನನ್ನು ಪಾಪವನ್ನು ಬಿಟ್ಟಿರುವುದು ನನಗೆ ತುಂಬಾ ಕಷ್ಟವಾಗುತ್ತಿದೆ. ಒಂದೇ ಒಂದು ಮಾತು, ನನ್ನ ಜೊತೆ ಬಂದು ಬಿಡು ಎಂದು ಹೇಳಮ್ಮ. ಈಗಿಂದೀಗಲೇ ನಿನ್ನ ಜೊತೆ ಬಂದು ಬಿಡುತ್ತೇನೆ. ನನಗೆ ತುಂಬಾ ಎಂತವಳು ಕಷ್ಟವಾಗುತ್ತಿದೆ. ಇಲ್ಲಿರಲು ಉಸಿರು ಕಟ್ಟುತ್ತಿದೆ ಎಂದು ಹೇಳಬೇಕು ಎಂದು ಬಾಯಿ ತೆರೆದವಳು ಆ ಮಾತನ್ನು ಎದೆಯಲ್ಲಿಯೇ ಉಳಿದು ತಾಯಿಯ ಮಡಿಲ ಮೇಲೆ ಮಲಗಿ ಒಂದೇ ಸಮ ಜೋರಾಗಿ ಅಳುತ್ತಿದ್ದಳು ಜಾನಕಿ. ಕೋಣೆಗೆ ಬರುತ್ತಿದ್ದ ಹಾಗೆ ಸುಪ್ರಭಾ ಅವರ ಮಡಿಲಿಗೆ ಮಲಗಿ ಒಂದೇ ಸಮ ಅಳುತ್ತಿದ್ದಳು ಜಾನಕಿ. ಅವರ ಹಿಂದೆಯೇ ಬಂದು ಬಾಗಿಲಿನಲ್ಲಿಯೇ ನಿಂತವನ ಕಿವಿಗೆ ಜಾನಕಿಯ ಮಾತುಗಳು ಕೇಳಿದವು. ಇವಳು ಯಾಕೆ ಹೀಗೆ ಮಾತನಾಡುತ್ತಿದ್ದಾಳೆ? ಇವಳು ಆಡುವ ಮಾತನ್ನು ಕೇಳಿ ಇವರು ನನ್ನ ಬಗ್ಗೆ ತಪ್ಪು ತಿಳಿಯುವುದಿಲ್ಲವಾ ಎಂದು ಬಾಗಿಲಿನಲ್ಲಿಯೇ ನಿಂತವನು ಮನದಲ್ಲಿಯೇ ಯೋಚಿಸತೊಡಗಿದನು. ಮುಂದುವರಿಯುವುದು. ಧನ್ಯವಾದಗಳು.